ಡಾಕ್ಟರ್ ರಾಜ್ ಬಿಟ್ರೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ದರ್ಶನ್ಗೆ ಮಾತ್ರನ. ತಮಿಳುನಾಡಿನಲ್ಲಿ ವಿಜಯ್, ಕರ್ನಾಟಕದಲ್ಲಿ ದರ್ಶನ್. ಮುಂದೊಂದು ದಿನ ದರ್ಶನ್ ಕರ್ನಾಟಕದ ಸಿಎಂ ಆಗ್ತಾರ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಯಾರಾದ್ರೂ ಒಬ್ರು ನಟ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲೇ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ವರ್ಗ ಇರುವಂತಹದ್ದು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ಬೇರೆ ಯಾವ ನಟರಿಗೆ ಆ ರೀತಿದಂತಹ ಒಂದು ಕ್ರೇಜ್ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನ ನೋಡಿದರೆ ಅದು ದರ್ಶನ್ ಅವರಿಗೆ ಮಾತ್ರ ಅಂತ ಅನ್ಸುತ್ತೆ. ಬೇರೆ ನಟರಿಗೆ ಫ್ಯಾನ್ಸ್ ಇಲ್ವಾ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಫ್ಯಾನ್ಸ್ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಬಗ್ಗೆ ಒಳ್ಳೇದಾಗ್ಲಿ ಅಥವಾ ಕೆಟ್ಟದ್ದಾಗ್ಲಿ ಅಥವಾ ಅವ್ರಿಗೆ ಒಳ್ಳೇದಾಗಬೇಕು ಅಂತಂತ ಹೇಳಿ ಅವ್ರಿಗೆ ಪ್ರಾರ್ಥನೆಯನ್ನ ಮಾಡ್ತಿರೋದು ಅಂತಂದ್ರೆ ಅವರ ಅಭಿಮಾನಿಗಳು ಮಾತ್ರ. ಅಂದ್ರೆ ರಾಜ್ಕುಮಾರ್ ಅವರು ಹೇಗೆ ಅಭಿಮಾನಿಗಳ ವರ್ಗವನ್ನ ಸಂಪಾದನೆ ಮಾಡಿದ್ರೋ ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ವರ್ಗನೇ ಬೇರೆ, ಆದರೆ ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿಗಳ ವರ್ಗನೇ ಬೇರೆ. ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಅಂತಂದ್ರೆ ದೇವರಿಗೆ ಸಮಾನ ಅಂತಂತ ಹೇಳಿ ಅದೆಷ್ಟೋ ಜನ ಅಭಿಮಾನಿಗಳು ಅವರನ್ನ ಪೂಜೆ ಮಾಡ್ತಾ ಇದ್ರು. ನೀವು ನಂಬಲ್ಲ, ರಾಜ್ಕುಮಾರ್ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಅಭಿಮಾನಿಗಳ ವರ್ಗ ಇತ್ತು. ಅಂದ್ರೆ ರಾಜ್ಕುಮಾರ್ ಅವ್ರನ್ನ ಕೇವಲ ಒಬ್ಬ ನಟರಾಗಿ ನೋಡ್ತಿರಲ್ಲ, ಅವ್ರನ್ನ ನಮ್ಮ ನೆಚ್ಚಿನ ದೇವರು, ಅಂದ್ರೆ ಕರ್ನಾಟಕದ ಆರಾಧ್ಯ ದೈವ, ಇಡೀ ದೇಶದ ಆರಾಧ್ಯ ದೈವ ಇವರು. ಅಂದ್ರೆ ಕಲಾವಿದರಲ್ಲಿ ಅಂದ್ರೆ ಕಲಾಭಿಮಾನಿಗಳು ಅವ್ರನ್ನ ಎಷ್ಟು ಗೌರವಿಸ್ತಿದ್ರು ಅಂತಂತಂದ್ರೆ ನಿಜಕ್ಕೂ ಅದನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅವರ ಮೇಲೆ ಪ್ರೀತಿ ಇತ್ತು. ಇನ್ನು ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಒಂದು ಅಭಿಮಾನಿಗಳ ವರ್ಗ ಇರುವಂತಹದ್ದು. ದರ್ಶನ್ ಅವ್ರಿಗೆ ಕರ್ನಾಟಕದಲ್ಲಿ ಮಿನಿಮಮ್ ಅವರೇ ಹೇಳಿದಂತೆ 50 ಲಕ್ಷ ಜನ ನನಗೆ ಫ್ಯಾನ್ಸ್ ಇದ್ದಾರೆ. ಕರ್ನಾಟಕದ ಒಟ್ಟು ಜನಸಂಖ್ಯೆ 6ರಿಂದ 7 ಕೋಟಿ ಅಂತಂತ ಇಟ್ಕೊಳ್ಳೋಣ. ಅದರಲ್ಲಿ 50 ಲಕ್ಷ ಜನ ಫ್ಯಾನ್ಸ್ ಅಧಿಕೃತವಾಗಿದ್ದಾರೆ ಅನ್ನೋ ಒಂದು ಮಾತನ್ನ ಹಿಂದೆ ದರ್ಶನ್ ಅವರು ಹೇಳಿದ್ರು. ಈಗ ಅವರ ಮಾತು ನನಗೆ ನೆನಪಾಗ್ತಿರುವಂತಹದ್ದು. ಅಂದ್ರೆ ದರ್ಶನ್ ಅವರು ಈಗ ಸಂಕಷ್ಟದಲ್ಲಿ ಇರುವಂತಹದ್ದು ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಆದರೂ ಕೂಡ ಅವರು ಸಂಕಷ್ಟದಲ್ಲಿ ಇದ್ದಾರೆ ಅಂತಂತೇಳಿ ಅವರ ಫ್ಯಾನ್ಸು ಅವರನ್ನ ಇವತ್ತಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಮೊನ್ನೆ ಅಷ್ಟೇ ಅವ್ರದ್ದೊಂದು ಸಿನಿಮಾ OTTಯಲ್ಲಿ ರಿಲೀಸ್ ಆಯಿತು, ದಿ ಡೆವಿಲ್ ಅಂತೇಳಿ. ಆ ಸಿನಿಮಾ OTTಯಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅವರ ಫ್ಯಾನ್ಸು ಕಟೌಟನ್ನ ಹಾಕಿ ಏನು ಹಾಲಿನ ಅಭಿಷೇಕ ಮಾಡಿ ಹೂವು ಹಾರ ಎಲ್ಲ ಹಾಕಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸಿದ್ರು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಸಿನಿಮಾ ಥಿಯೇಟರ್ಗಾರ ಸಿನಿಮಾಗಳು ಬರಲಿ ಅಥವಾ ಅವರ ಸಿನಿಮಾಗಳು OTT ಬರಲಿ ಅಥವಾ ಏನು TV ಪರದೆ ಮೇಲೆ ಬರಲಿ, ದರ್ಶನ್ ಅವರ ಫ್ಯಾನ್ಸ್ ಅಷ್ಟ್ರ ಮಟ್ಟಿಗೆ ಅವರನ್ನ ಆರಾಧಿಸ್ತಾರೆ. ಸದ್ಯಕ್ಕೆ ಈಗ ತಮಿಳುನಾಡಿನಲ್ಲಿ ಒಂದು ಟ್ರೆಂಡ್ ಈಗ ಶುರುವಾಗಿರುವಂಥದ್ದು. ತಮಿಳುನಾಡಲ್ಲಿ ಈಗ ನಟ ವಿಜಯ್ ಅವರು ಅಲ್ಲಿ ತಮ್ಮದೇ ಆದಂತಹ ಒಂದು TVK ಪಕ್ಷವನ್ನ ಕಟ್ಟಿ ಈಗ CM ಆಗಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದೇ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ದರ್ಶನ್ ಅವರು ಮುಂದೊಂದು ದಿನ CM ಆಗ್ತಾರೆ, ಅವರು ಕೂಡ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಈಗ ನಿರಂತರವಾಗಿ ಕೇಳಿ ಬರ್ತಾ ಇರುವಂಥದ್ದು. ದರ್ಶನ್ ಅವರೀಗ ಕಷ್ಟದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಈಗ ಅವರು ಜೈಲಲ್ಲಿ ಇರುವಂತಹದ್ದು, ಅದು ಕೋರ್ಟು ಕಾನೂನು ಏನೆಲ್ಲ ಹೇಳುತ್ತೋ ಅದು ಅದ್ರ ಪಾಡಿಗೆ ಅದು ನಡೆಯುತ್ತೆ. ಆದರೆ ಮುಂದೊಂದು ದಿನ ಅವರು ರಿಲೀಸ್ ಆಗೇ ಆಗ್ತಾರೆ. ಏನು ಕಂಪ್ಲೀಟ್ ಆಗಿ ಜೀವನ ಪೂರ್ತಿ ಏನು ಜೈಲಲ್ಲೇ ಇರಲ್ಲ ಅಥವಾ ಸಾಯೋವರೆಗೂ ಜೈಲಲ್ಲೇ ಇರಲ್ಲ. ಈಗ ಏನು ಟ್ರಯಲ್ ಶುರುವಾಗಿದೆ, ಟ್ರಯಲ್ ಶುರುವಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಆ ಕೆಳ ಹಂತದ ನ್ಯಾಯಾಲಯಕ್ಕೆ ಹೇಳಿರುವಂಥದ್ದು, ಅಂದ್ರೆ ನೀವು 1 ವರ್ಷದ ಒಳಗಡೆ ಎಲ್ಲಾ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿ ಅವರ ಹೇಳಿಕೆಯನ್ನ ಪಡೀರಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಆ ಪ್ರೋಸೆಸ್ ಕೂಡ ನಡೀತಿರುವಂಥದ್ದು.
ಆದರೆ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ದರ್ಶನ್ ಅವರು ಕರ್ನಾಟಕದ ಸಿಎಂ ಆಗ್ತಾರೆ. ಆ ಶಕ್ತಿ, ಆ ತಾಕತ್ತು ಆ ವ್ಯಕ್ತಿಗೆ ಮಾತ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ ಅಂತೇಳಿ ಸ್ವತಃ ಏನು ಬಿಗ್ ಬಾಸ್‌ನ ಸ್ಪರ್ಧಿಯಾಗಿದ್ದಂತಹ ಸೀಸನ್ 12ರ ಸ್ಪರ್ಧಿಯಾಗಿದ್ದಂತಹ ಅಶ್ವಿನಿ ಗೌಡ ಅವರು ಈಗ ಒಂದಷ್ಟು ಮಾಧ್ಯಮಗಳಲ್ಲಿ ಅವರು ಈ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಮಾಡಿರುವಂಥದ್ದು. ಕೇವಲ ಅಶ್ವಿನಿ ಗೌಡ ಮಾತ್ರ ಅಲ್ಲ, ಬೇರೆ ಬೇರೆ ನಾಯಕರುಗಳು ಕೂಡ ಅಥವಾ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಅಥವಾ ಬೇರೆ ಬೇರೆ ಅವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಹೇಳಿರುವಂಥದ್ದು. ಯಾವಾಗ ತಮಿಳುನಾಡಲ್ಲಿ ಒಂದು ಟ್ರೆಂಡ್ ಸೆಟ್ ಆಯಿತೋ, ವಿಜಯ್ ಅವರು ಯಾವಾಗ ಸಿಎಂ ಆದ್ರು, ಆಗ ಕರ್ನಾಟಕದಲ್ಲೂ ಕೂಡ ಅದೇ ಟ್ರೆಂಡ್ ಸೆಟ್ ಆಗೇ ಆಗುತ್ತೆ ಮುಂದೊಂದು ದಿನ ಅಂತಂತೇಳಿ ಈಗ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ, ಎಲ್ಲ ಕಾನೂನಿನ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಅವರು ಆದಷ್ಟು ಹೊರಗಡೆ ಬೇಗ ಬರಲಿ. ಅದಾದ ನಂತರ ಅವ್ರಿಗೆ ಅವರ ಫ್ಯಾಮಿಲಿಗೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಮುಂದೆ ಅವರು ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ಬಂದು ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಇಂತಹ ಒಬ್ಬ ಮಾಸ್ ಲೀಡರ್ ಇದ್ರಪ್ಪ ಅನ್ನೋದನ್ನು ಕೂಡ ಇಡೀ ದೇಶಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಹಲವು ಸಿನಿಮಾ ನಟರು ಸಿಎಂ ಆಗಿರುವಂತಹದ್ದು ಕಡಿಮೆ. ಯಾರು ಕೂಡ ಸಿಎಂ ಆಗಿಲ್ಲ. ಸಚಿವರಾಗಿದ್ದಾರೆ. ಅಂಬರೀಷ್ ಅವರಾಗಿದ್ದಾರೆ, ಕುಮಾರ್ ಬಂಗಾರಪ್ಪ ಆಗಿದ್ದಾರೆ, ಶಾಸಕರಾಗಿದ್ರು, ಅವರು ಸಚಿವರಾಗಿದ್ರು. ಹೀಗೆ ಮಧು ಬಂಗಾರಪ್ಪ ಆಗಿದ್ರು. ಅವರೆಲ್ಲರೂ ಕೂಡ ಅಂದ್ರೆ ನಟರು ಎಲ್ಲ ಒಂದ್ ಕಡೆ ಕೇವಲ ಸಚಿವ ಸ್ಥಾನಕ್ಕೆ ಮಾತ್ರ, ಮಿನಿಸ್ಟರ್ ಪೋಸ್ಟ್ಗೆ ಮಾತ್ರ ಅಥವಾ ಶಾಸಕ ಸ್ಥಾನಕ್ಕೆ ಮಾತ್ರ ಅವರು ಸೀಮಿತರಾಗಿರುವಂತಹದ್ದು. ಎಲ್ಲೂ ಕೂಡ ಸಿಎಂ ಪಟ್ಟಕ್ಕೆ ಯಾರು ಕೂಡ ಹೋಗ್ಲಿಲ್ಲ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ದರ್ಶನ್ ಅವರು 2028 ಇರಲಿ ಅಥವಾ 2028ರ ಚುನಾವಣೆ ಆದ ಮೇಲೆ ಅದು 5 ವರ್ಷ ಏನು 2028 ಅಂತಂದ್ರೆ 2033-34ರಲ್ಲಿ ಚುನಾವಣೆ ಆಗುತ್ತಲ್ಲ, ಆ ಚುನಾವಣೆಗಾದ್ರೂ ಕೂಡ ಅವರು ಸ್ಪರ್ಧೆಯನ್ನ ಮಾಡಬೇಕು. ಅವ್ರದೇ ಆದಂತ ಒಂದು ಪಕ್ಷವನ್ನ ಕಟ್ಟಬೇಕು. ಈಗಾಗಲೇ ಡಿ ಬಾಸ್ ಅಂತ ಹೇಳಿ ಅವರ ಒಂದು ಅಭಿಮಾನಿಗಳ ವರ್ಗ ಏನಿದೆಯಲ್ಲ, ಡಿ ಬಾಸ್ ಅಂತ ಹೇಳಿ ಒಂದು ಪಕ್ಷವನ್ನ ನಿರ್ಮಾಣ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ಆದ್ರೆ ದರ್ಶನ್ ಅವರು ರಾಜಕೀಯಕ್ಕೆ ಬರಬೇಕು, ಸಿಎಂ ಆಗಬೇಕು. ಜೊತೆಗೆ ಅವರು ಕರ್ನಾಟಕದ ಸಮಸ್ಯೆಗಳನ್ನ ಅರ್ಥಕೊಳ್ಬೇಕು, ಕರ್ನಾಟಕದ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ನೀವು ನಂಬಲ್ಲ, ಈ ಹಿಂದೆ ಸುಮಲತಾ ಅವರು ಎಂಪಿ ಚುನಾವಣೆಗೆ, ಮಂಡ್ಯದಲ್ಲಿ ಎಂಪಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಒಂದು ಮಾತನ್ನ ಹೇಳ್ತಾರೆ ದರ್ಶನ್ ಅವರು. ಏನಂತ ಹೇಳ್ತಾರೆ ಅಂತಂದ್ರೆ, ನನ್ನ ಮನೆ ಹತ್ರ ಏನೇ ಇಲ್ಲ ಅಂದ್ರೂ ಕೂಡ ವರ್ಷಕ್ಕೆ ಅದೆಷ್ಟೋ ಜನ ಬರ್ತಾರೆ. ವರ್ಷಕ್ಕೆ ನಾನು 5-6 ಕೋಟಿ ರೂಪಾಯಿ ಹಣವನ್ನ ನಾನು ಖರ್ಚು ಮಾಡ್ತೀನಿ. ಅದು ಯಾರಿಂದಲೂ ಕೂಡ ಪಡೆದಂತಹ ಹಣ ಅಲ್ಲ. ನನ್ನ ಸ್ವಂತ ದುಡ್ಡಿಂದ, ಸ್ವಂತ ದುಡಿಮೆಯ ಹಣ ಅದು. ನಾನು ಕಷ್ಟಪಟ್ಟು ಬೆವರು ಸುರಿಸಿದಂತಹ ಹಣ. ಆ ಹಣವನ್ನು ನಾನು ಬಡವರಿಗೆ ದಾನ ಮಾಡ್ತೀನಿ. ಅಂದ್ರೆ ಓದುವಂತಹ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀನಿ. ಅದೆಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ನಾನು ಸಹಾಯ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನ ಅವರು ಆ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅವರ ಹೇಳಿಕೆಯನ್ನ ಕೇಳಿದಂತಹ ಅದೆಷ್ಟೋ ಜನ, ಈ ಮನುಷ್ಯ, ಈ ವ್ಯಕ್ತಿ ತೆರೆ ಹಿಂದೆ ಅಂದ್ರೆ ಯಾರಿಗೂ ಕೂಡ ಎಲ್ಲೋ ಒಂದ್ ಕಡೆ ಕೆಲವರು ಏನಾದ್ರೂ ಒಂದು 5,000ನ 10,000ನ ಅಥವಾ ಒಂದು 50,000ನ ಅಥವಾ 1,00,000ನ ಯಾರಿಗಾದ್ರು ಕೊಟ್ರೆ ಅಂತಂತಂದ್ರೆ ಅದನ್ನ ಒಂದು 1,000 ಜನಕ್ಕೆ ಕೇಳ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಪಡೆದಂತ ವ್ಯಕ್ತಿಗಳಿಗೆ ಅಸಹ್ಯ ಅನ್ಸಿಬಿಡುತ್ತೆ. ಯಾಕಪ್ಪ ಇವ್ರ ಹತ್ರ ಇಸ್ಕೊಂಡ್ಬಿಟ್ಟೆ ನಾನು ದುಡ್ಡನ್ನ ಅಂತಂತೇಳಿ. ಅಷ್ಟ್ರ ಮಟ್ಟಿಗೆ ಪ್ರಚಾರವನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ವ್ಯಕ್ತಿ ದರ್ಶನ್ ಅವರು ಅದ್ಯಾವುದನ್ನು ಕೂಡ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಎಷ್ಟೊಂದಷ್ಟು ಆಡಿಯೋಗಳಲ್ಲಿ ನಾನು ಕೂಡ ಕೇಳಿದ್ದೀನಿ. ನನ್ನ ಬಗ್ಗೆ ಏನಾದ್ರೂ ಪ್ರಚಾರ ಮಾಡ್ಲಾ ಅಥವಾ ನಿಮ್ಮ ಬಗ್ಗೆ ಏನಾದ್ರು ಪ್ರಚಾರ ಮಾಡ್ಲಾ, ನೀವು ನಮಗೆ ಸಹಾಯ ಮಾಡೋದನ್ನ ಅದನ್ನ ಮಾಧ್ಯಮಗಳಲ್ಲಿ ಹೇಳಲಾ ಅಥವಾ ಅಂತಂತ ಆ ರೀತಿಯಾಗಿ ಏನಾದ್ರು ಕೇಳಿದ್ರೆ ದರ್ಶನ್ ಅವರು ಒಂದೇ ಮಾತನ್ನ ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಂದೊಂದು ಫೋಟೋವನ್ನು ಕೂಡ ನೀವು ಬಳಸ್ಕೋಬೇಡಿ ಅಂತಂತ ಹೇಳ್ತಾ ಇದ್ರು. ಅಷ್ಟ್ರ ಮಟ್ಟಿಗೆ ಅವರು ಕರ್ನಾಟಕದ ಕೆಲವರಿಗೆ ಅಂದ್ರೆ ತುಂಬಾ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂಬರುವಂತಹ ದಿನಗಳಲ್ಲಿ ಅವರು ಕೂಡ ಒಂದು ಒಳ್ಳೆಯ ಉತ್ತಮ ಭವಿಷ್ಯ ಇರುವಂತಹದ್ದು ಎಲ್ಲ ಅಂಶಗಳಿಂದ ನಾವು ಕಾಣಬಹುದಾಗಿರುವಂಥದ್ದು. ಕೇವಲ ಅಶ್ವಿನಿ ಗೌಡ ಮಾತ್ರ ಅಂತಲ್ಲ, ಸುಮಾರು ಜನರು ಕೂಡ ದರ್ಶನ್ ಅವರು ರಾಜಕೀಯಕ್ಕೆ ಬರಲಿ ಅಂತಂತ ಹೇಳಿ ಈಗ ಅವರು ಆಶಿಸ್ತಾ ಇದ್ದಾರೆ. ಸೊ ಅವರ ಆಸೆ, ಅವರ ಕನಸು ಎಲ್ಲವೂ ಕೂಡ ಈಡೇರಲಿ ಅಂತೇಳಿ ನಾವು ಕೂಡ ಹಾರೈಸೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.